ಆಪರೇಷನ್ ಸಿಂಧೂರ ಈಗ ಸಕ್ಸಸ್ ಆಗಿದೆ. ಮತ್ತೊಂದು ಕಡೆ ಯುದ್ಧದ ಕಾರ್ಮೋಡ ಗಡಿಯಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿದೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ. ದಾಳಿ ಭೀತಿ ಹಿನ್ನೆಲೆಯಲ್ಲಿ IPL ಟೂರ್ನಿ ರದ್ದಾಗುವ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಭಾರತ ಪಾಕಿಸ್ತಾನದ ಮಧ್ಯೆ ಆಲ್ರೆಡಿ ಈಗ ಅಘೋಷಿತ ಯುದ್ಧ ಪ್ರಾರಂಭ ಆಗಿದೆ. ಇನ್ನೊಂದು ಕಡೆ ದಾಳಿ ಭೀತಿ ಇದೆ. ದಾಳಿ ಭೀತಿ ಹಿನ್ನೆಲೆಯಲ್ಲಿ IPL ಟೂರ್ನಿ ರದ್ದಾಗುವಂಥ ಸಾಧ್ಯತೆ ಇದೆ. BCCI ಅಧಿಕಾರಿಗಳು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಷ್ಟ್ರದ ರಕ್ಷಣೆಗೆ ಪ್ರತಿಯೊಬ್ಬರು ಕೂಡ ನಿಲ್ಲಬೇಕಾದಂಥ ಕರ್ತವ್ಯ ಪ್ರತಿಯೊಬ್ಬರದ್ದು ಕೂಡ ಇದೆ. ಹಾಗಾಗಿ IPL ಈ ಸಲ ಅಲ್ಲ ಅಂದರೆ ಮುಂದಿನ ಸಲ ಮಾಡ್ಬೋದು. ಉಳಿದ ಪಂದ್ಯಗಳು ರದ್ದಾಗುವಂಥ ಸಾಧ್ಯತೆ ಇದೆ. ನಾಗರಿಕರು ಆಟಗಾರರ ಸುರಕ್ಷತೆಗಾಗಿ ಪಂದ್ಯ ರದ್ದು ಆಗುವ ಸಾಧ್ಯತೆ ಎಲ್ಲ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ನಿನ್ನೆಯ ಧರ್ಮಸಾಲದಲ್ಲಿನ ಮ್ಯಾಚ್ ಅರ್ಧಕ್ಕೆ ಮೊಟಕನ್ನಗೊಳಿಸಿದ್ರು. ಭಾರತ ಪಾಕ್ ಮಧ್ಯೆ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಪಾಕಿಗಳು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಜನನಿಬಿಡ ಪ್ರದೇಶಗಳು, ಕ್ರಿಕೆಟ್ ಕ್ರೀಡಾಂಗಣಕ್ಕೂ ಬೇಕಾದರೆ ಮಿಸೈಲ್ಗಳ ದಾಳಿಯನ್ನು ಮಾಡ್ಬೋದು. ಆದರೆ ಭಾರತೀಯ ಸೇನೆ ಅಷ್ಟೇ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ನಿಮ್ಮ ಯಾವ ಡ್ರೋನ್ಗಳು, ಯಾವ ಮಿಸೈಲ್ಗಳು, ನಿಮ್ಮ ಯಾವ ಜೆಟ್ ವಿಮಾನಗಳು ನಿಗದಿತ ಸ್ಥಳಕ್ಕೆ ಬಂದು ತಲುಪೋಕೆ ಬಿಡ್ತಾನೇ ಇಲ್ಲ. ಆಗಸದಲ್ಲೇ ಎಲ್ಲವನ್ನೂ ಹೊಡೆದು ಉರುಳಿಸ್ತಾ ಇದ್ದಾರೆ. ಆದರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ IPL ಮ್ಯಾಚನ್ನು ಮುಂದೂಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು BCCI ಚರ್ಚೆ ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಡೆಸ್ಕ್ ಲೈವ್ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿ ಈಗ ರೆಡಿ ಇದ್ದಾರೆ. ಅಭಿ, ಬಹಳ ಮುಖ್ಯವಾಗಿ ಒಂದು ಕಡೆ ಯುದ್ಧದ ಕಾರ್ಮೋಡ, ಭಾರತ ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧ ಪ್ರಾರಂಭವಾಗಿದೆ. ಮಿಸೈಲ್ ದಾಳಿ, ಜೆಟ್ ಮತ್ತು ಕ್ಷಿಪಣಿ ದಾಳಿ ಆಗ್ತಾ ಇದೆ. ಈ ನಡುವೆ IPL ಮ್ಯಾಚ್ ಕೂಡ ಆಗ್ತಾ ಇದೆ. IPL ಮ್ಯಾಚ್ ಸದ್ಯದ ಪರಿಸ್ಥಿತಿಯಲ್ಲಿ ಮುಂದೂಡ್ಬೋದಾ ಅಥವಾ BCCI ಏನು ತೀರ್ಮಾನಕ್ಕೆ ಬರ್ಬೋದು ಅಂತ ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ತಮಗೆ? ಸಚಿನ್, ಖಂಡಿತ ಒಂದು ಕಡೆ ಪಾಕಿಸ್ತಾನ ದೇಶ ಮತ್ತು ಭಾರತ ದೇಶಗಳ ನಡುವೆ ಕ್ಷಣ ಕ್ಷಣಕ್ಕೂ ಒಂದಷ್ಟು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಒಂದು ಕಡೆ ಆಪರೇಷನ್ ಸಿಂಧೂರ ಭಾರತ ಕಡೆಯಿಂದ ಆಗ್ತಾ ಇದ್ದರೆ ಪಾಕಿಸ್ತಾನ ಕೂಡ ಪ್ರತ್ಯುತ್ತರ ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರ ಆಗ್ತಿದೆ. ಇದರ ನಡುವೆ ಜಗತ್ತಿನ ಶ್ರೀಮಂತ ಕ್ರೀಡೆ ಅಂತ ಬಿಂಬಿಸಲಾಗ್ತಿರ್ತಕ್ಕಂಥ IPL ಟೂರ್ನಿ ರದ್ದಾಗುವಂಥ ಒಂದು ಆತಂಕ ಎದುರಾಗಿದೆ. ಇದಕ್ಕೆ ಉದಾಹರಣೆ, ನಿನ್ನೆ ಧರ್ಮಶಾಲಾದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪಂದ್ಯ ನಡೀತಾ ಇರುತ್ತೆ. ಆ ಒಂದು ಪಂದ್ಯ ಅರ್ಧದಲ್ಲೇ ಒಂದಷ್ಟು ರಿಸ್ಟ್ರಿಕ್ಷನ್ ಪ್ರಕಾರ ಮತ್ತು ಏರ್ಫೋರ್ಸ್ ಒಂದು ರಿಸ್ಟ್ರಿಕ್ಷನ್ ಪ್ರಕಾರ ಪಂದ್ಯ ಅರ್ಧಕ್ಕೆ ಮೊಟಕುಗೊಳಿಸಿ ಆ ಒಂದು ಪಂದ್ಯವನ್ನು ರದ್ದು ಮಾಡಲಾಗುತ್ತೆ. ಇದು ಮುಂದಿನ ಒಂದು IPL ಪಂದ್ಯಗಳ ಮೇಲೆ ಒಂದಷ್ಟು ನಿಯಂತ್ರಣ ಇರುವಂಥ ನಿಟ್ಟಿನಲ್ಲಿ ಇದೀಗ ಒಂದಷ್ಟು ಚರ್ಚೆ ಆಗ್ತಿದೆ. ಒಂದು ಕಡೆ ಇನ್ನು 12 ಗ್ರೂಪ್ ಸ್ಟೇಜ್ ಪಂದ್ಯಗಳು IPLನಲ್ಲಿ ಬಾಕಿ ಉಳಿದಿವೆ. ಅದರ ನಂತರ ಪ್ಲೇ ಆಫ್ ಪಂದ್ಯಗಳು ಆಡಬೇಕಾಗುತ್ತೆ ಮತ್ತು ಫೈನಲ್ ಪಂದ್ಯ ಕೂಡ ಕೋಲ್ಕತ್ತಾದ ಈಡನ್ ಗಾರ್ಡನ್ ಕ್ರೀಡಾಂಗಣದಲ್ಲಿ ಆಡಬೇಕಾಗುತ್ತೆ. ಹೀಗಾಗಿ ಹೆಚ್ಚಿನ ಒಂದು ಭದ್ರತಾ ಒದಗಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕೇಂದ್ರ ಸರ್ಕಾರಕ್ಕೆ ಮತ್ತು ಭದ್ರತಾ ಒಂದು ಸುರಕ್ಷತಾ ಕ್ರಮಕ್ಕೆ ಬಂದರೆ ಒಂದಷ್ಟು ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಸವಾಲಾಗುತ್ತೆ. ಯಾಕಂತಂದರೆ ಪಾಕಿಸ್ತಾನದ ಒಂದು ಪ್ರತ್ಯುತ್ತರ ದಾಳಿ ಯಾವುದೇ ಸಂದರ್ಭದಲ್ಲಿ ಬರ್ಬೋದು ಅಥವಾ ಬರದೇ ಇರ್ಬೋದು. ಯಾಕಂತಂದರೆ ನಮ್ಮ ಹತ್ರ ಕೂಡ ಭಾರತ ದೇಶದ ಕೂಡ ಸಮರ್ಥವಾಗಿ ಒಂದಷ್ಟು ತಂತ್ರಜ್ಞಾನ ಮತ್ತು ಭಾರತೀಯ ಒಂದು ಸೇನಾಪಡೆ ಸಮರ್ಥವಾಗಿದೆ. ಆದರೂ ಕೂಡ ಪಾಕಿಸ್ತಾನ ಇಲ್ಲಿ ಟಾರ್ಗೆಟ್ ಮಾಡ್ತಿರುವಂಥದ್ದು ನಾಗರಿಕರ ಮೇಲೆ, ಭಾರತ ದೇಶ ಇಲ್ಲಿ ಟಾರ್ಗೆಟ್ ಮಾಡ್ತಿರುವಂಥದ್ದು ಭಯೋತ್ಪಾದನೆ ಮತ್ತು ಉಗ್ರರ ಮೇಲೆ. ಹೀಗಾಗಿ ನಾಗರಿಕರನ್ನು ಒಂದು ಕಡೆ ಯುದ್ಧ ಮಾಡಿಕೊಂಡು ಒಂದು ಕಡೆ ನಾಗರಿಕರನ್ನು ಸೇವ್ ಮಾಡೋದು ಭಾರತ ದೇಶದ ಒಂದು ಪ್ರಮುಖ ಉದ್ದೇಶ. ಹೀಗಾಗಿ ಜಗತ್ತಿನ ಶ್ರೀಮಂತ ಕ್ರೀಡೆಯಂತೆ ಬಿಂಬಿಸಲಾಗಿರ್ತಕ್ಕಂಥ IPLಗೆ ಇದೀಗ ಕಾರ್ಮೋಡ ಸುತ್ತಕೊಂಡಿದೆ. ಬಹುತೇಕ IPL ಟೂರ್ನಿ ಕೂಡ ಇದೀಗ ರದ್ದಾಗುವಂಥ ಎಲ್ಲ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ IPL ಅಧ್ಯಕ್ಷ ಅರುಣ್ ದಾಮಲ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಸ್ಪಷ್ಟವಾದಂಥ ಒಂದು ನಿರ್ದೇಶನ ಬಂದರೆ ಮಾತ್ರ ನಾವು IPL ಟೂರ್ನಿ ಮುಂದುವರಿಸುವ ಒಂದು ವಿಚಾರ ನಾವು ಪ್ರಸ್ತುತಪಡಿಸ್ತೇವೆ. ಅದರ ಹೊರತು ನಾವು ಯಾವುದೇ ಕ್ಷಣದಲ್ಲಾದರೂ ಅಥವಾ ಈಗಿನ ಪರಿಸ್ಥಿತಿಯಲ್ಲಿ ಪಂದ್ಯವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅರುಣ್ ದಾಮಲ್ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ BCCIನ 12 ಅಧಿಕಾರಿಗಳು ಮತ್ತು BCCI ಅಧ್ಯಕ್ಷರಾಗಿರ್ತಕ್ಕಂಥ ರೋಜರ್ ಬಿನಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ನಲ್ಲಿ IPLಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಕೂಡ ಚರ್ಚೆ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ BCCIಗೆ ಮತ್ತು IPL ಫ್ರಾಂಚೈಸಿಗಳಿಗೆ ಇರುವಂಥ ಒಂದು ಟಾಸ್ಕ್ ಏನಂದರೆ, ಭಾರತೀಯ ಆಟಗಾರರಿದ್ದಾರೆ ಅವರ ಜೊತೆಗೆ ವಿದೇಶಿ ಆಟಗಾರರನ್ನ ಸೇವ್ ಮಾಡ್ಕೋಬೇಕಾಗಿರುವಂಥ ಒಂದು ಟಾಸ್ಕ್. ಯಾಕಂತಂದರೆ ವಿದೇಶಗಳಿಂದ ಭಾರತ ದೇಶಕ್ಕೆ ಬಂದಿರ್ತಾರೆ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಇದು ಅಂತಾರಾಷ್ಟ್ರೀಯ ಒಂದು ಸಮಸ್ಯೆಯಾಗಿ ಮಾರ್ಪಾಡುತ್ತೆ. ಹೀಗಾಗಿ ವಿದೇಶಿ ಆಟಗಾರರನ್ನ
ಸುರಕ್ಷಿತವಾಗಿ ಅವರೊಂದು ತವರಿಗೆ ಕಳಿಸಿಕೊಡುವಂಥ ಒಂದು ನಿಟ್ಟಿನಲ್ಲಿ ಇದೀಗ ಪ್ರಮುಖವಾದಂಥ ಒಂದು ವಿಚಾರ ಆಗುತ್ತೆ. ಇದೇ ವಿಚಾರ ಕೂಡ BCCI ಒಂದು 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 ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತಿದೆ. ಹೀಗಾಗಿ IPL ಟೂರ್ನಿ ಭಾರತ ಮತ್ತು ಪಾಕಿಸ್ತಾನ ಏನು ಯುದ್ಧ ಇದೆ, ಆ ಒಂದು ಯುದ್ಧದಿಂದ IPL ಟೂರ್ನಿ ಕೂಡ ರದ್ದಾಗುವಂಥ ಎಲ್ಲ ಒಂದು ಸಾಧ್ಯತೆ ಇದೆ ಸಚಿನ್. ಎಸ್, ಈಗ ಈಗ BCCI ಇಂದ ಈಗ ಒಂದು ಅಧಿಕೃತ ಮಾಹಿತಿ ಬಂದಿದೆ. ಅಂದರೆ ಈಗ ಯಾವುದೇ IPL ಮ್ಯಾಚ್ಗಳು ಈಗ ಸದ್ಯಕ್ಕೆ ನಡೆಯಲ್ಲ, ಮುಂದೂಡಿಕೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಅಂತ ಹೇಳಿದ್ರಿ. ಆದರೆ ಈಗ ಸದ್ಯಕ್ಕೆ ರದ್ದಾದರೆ ಬಹುಶಃ ಒಂದು ಯುದ್ಧದ ಕಾರ್ಮೋಡ ಇರೋದ್ರಿಂದ ಇವೆಲ್ಲ ಪರಿಸ್ಥಿತಿ ತಿಳಿಗೊಳಿಸಿದ ನಂತರ ಮತ್ತೆ ಮುಂದೂಡ್ತಾರಾ ಅಥವಾ ಹೇಗೆ ಅಂತ? ಸಚಿನ್, ನಾವು ಪ್ಯಾಂಡಮಿಕ್ ಟೈಮ್ನ ಅಬ್ಸರ್ವ್ ಮಾಡೋದಾದರೆ ಏನು 2020-21ನಲ್ಲಿ ಕೋವಿಡ್ ಪ್ಯಾಂಡಮಿಕ್ ಬರುತ್ತೆ. ಆಗಲೂ ಕೂಡ ಏನು IPLನ ಪಂದ್ಯಗಳು ದುಬೈ ಮತ್ತು ಶಾರ್ಜಾಗೆ ಶಿಫ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಕೋವಿಡ್ ಡ್ರೆಸ್ಸಿಂಗ್ ರೂಮ್ ಅಂದರೆ ಆಟಗಾರರ ಒಂದು ಶಿಬಿರಕ್ಕೆ ಬಂದಿರೋದ್ರಿಂದ ಆ ಒಂದು IPLನ ಟೂರ್ನಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಮತ್ತೆ ಕಂಟಿನ್ಯೂ ಮಾಡಿದಂಥ ಉದಾಹರಣೆ ಇದೆ. ಹೀಗಾಗಿ ಪ್ರಸ್ತುತ ಯುದ್ಧದ ಪರಿಸ್ಥಿತಿಯಲ್ಲಿ ಎರಡು ದೇಶಗಳು ಇರೋದ್ರಿಂದ ಸದ್ಯಕ್ಕೆ IPL ಟೂರ್ನಿ ಆಡೋದು ಬೇಡ ಎಂಬ ಒಂದು ಒತ್ತಡ ಕೂಡ BCCI ಮೇಲೆ ಬರ್ತಾ ಇದೆ. ಹೀಗಾಗಿ ಸದ್ಯಕ್ಕೆ IPL ಟೂರ್ನಿಯನ್ನು ಸ್ಥಗಿತ ಮಾಡಿ ಮುಂದಿನ ದಿನಗಳಲ್ಲಿ ಆಡಿಸುವಂಥ ಒಂದು ಯೋಜನೆ ಕೂಡ BCCI ಇಂದ ಇದೆ. ಆದರೆ ಇಲ್ಲಿ ಪ್ರಮುಖ ಹಾಗೆ ಒಂದು ನಿಮಿಷ ಮಾತಾಡಿಸ್ತೀನಿ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದೆ. IPL ಟೂರ್ನಿ ರದ್ದುಗೊಳಿಸಿದೆ BCCI ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕ್ರಿಕೆಟ್ ಆಟ ಸೂಕ್ತವಲ್ಲ. ನಾಗರಿಕರು ಆಟಗಾರರ ಸುರಕ್ಷತೆಗಾಗಿ ಟೂರ್ನಿ ಈಗ ರದ್ದುಗೊಳಿಸಿದೆ BCCI. ಭದ್ರತೆಯ ಕಾರಣದಿಂದ IPL ಟೂರ್ನಿ ಈಗ ರದ್ದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡದ ಛಾಯೆ ಆವರಿಸಿದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಆಟಗಾರರನ್ನು ಗುರಿಯಾಗಿಸಿಕೊಂಡು ಪರಮ ಪಾಪಿ ಪಾಕಿಸ್ತಾನ ಏನು ಬೇಕಾದರೂ ದಾಳಿ ಮಾಡ್ಬೋದು. ಆಲ್ರೆಡಿ ನಾಗರಿಕರನ್ನೇ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕ್ರೀಡಾಪಟುಗಳನ್ನು ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ. ಎಸ್ ಮಾತಾಡ್ತಾ ಇದ್ರಿ, ಒಂದು ಕಡೆ ಪಾಕಿಸ್ತಾನದವರ ಉದ್ದೇಶ ನಾಗರಿಕರನ್ನು ವಿಚಲಿತಗೊಳಿಸಬೇಕು, ನಾಗರಿಕರನ್ನು ಒಂದಿಷ್ಟು ಸಾಯಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇ ಶೆಲ್ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕ್ರಿಕೆಟ್ ಆಟಗಾರರನ್ನು ಟಾರ್ಗೆಟ್ ಮಾಡಿ ಅವರು ದಾಳಿ ಮಾಡುವಂಥ ಸಾಧ್ಯತೆ ಇರೋದ್ರಿಂದ BCCI ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಕೊಂಡು ಈಗ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದರೆ ಇನ್ನು ಈ ಮ್ಯಾಚ್ ಈಗ ಸದ್ಯಕ್ಕೆ ನಿಲ್ಲಿಸೋದಾದರೆ, ರದ್ದು ಮಾಡೋದಾದರೆ ಮತ್ತೆ ಇನ್ನು ಯಾವಾಗ ಪ್ರಾರಂಭ ಮಾಡ್ಬೋದು? ಆ ಬಗ್ಗೆ ಏನಾದರೂ BCCI ಇಂದ ಅಧಿಕೃತವಾಗಿ ಮಾಹಿತಿ ಬಂದಿದೆಯಾ ಅಂತ? ಸಚಿನ್, ಖಂಡಿತ ಒಂದು ಕಡೆ ಸದ್ಯಕ್ಕೆ ಪರಿಸ್ಥಿತಿ ನೋಡೋದಿದ್ರೆ ಅಷ್ಟು ಗಂಭೀರವಾದಂಥ ಒಂದು ಸ್ವರೂಪ ಇದೆ ಎರಡು ದೇಶಗಳ ನಡುವೆ. ಒಂದು ಕಡೆ ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲಿದೆ, ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಪ್ರತ್ಯುತ್ತರ ನೀಡುವಂಥ ನಿಟ್ಟಿನಲ್ಲಿದೆ. ಹೀಗಾಗಿ ಪ್ರಸ್ತುತ ಭಾರತ ದೇಶದಲ್ಲಿ ಪ್ರಮುಖವಾಗಿ 10 ನಗರದಲ್ಲಿ ಇದೀಗ IPL ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿತ್ತು. IPL ಪಂದ್ಯ ಅಂದರೆ ನಾವು ನೋಡ್ತಾ ಇರ್ಬೋದು, ಅನೇಕ ಸಾವಿರಾರು ಮಂದಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ಟೇಡಿಯಂನತ್ತ ಬರ್ತಾರೆ, ಮತ್ತು ವಿದೇಶಿ ಆಟಗಾರರು ಇರ್ತಾರೆ, ಮತ್ತು ಅವ್ರಿಗೆ ಒಂದು ಸೆಕ್ಯೂರಿಟಿ ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ IPL ಟೂರ್ನಿ ಆಡಿಸೋದು ಬೇಡ ಎಂಬ ಒಂದು ವಿಚಾರಕ್ಕೆ ಇದೀಗ ಅಂತಿಮ ಒಂದು ನಿರ್ಧಾರ BCCI ಕಡೆಯಿಂದ ಬಂದಿದೆ. ಸದ್ಯಕ್ಕೆ IPL ಟೂರ್ನಿ ಸ್ಥಗಿತಗೊಂಡಿದೆ. ಆದರೆ ಮುಂದಿನ ದಿನಗಳಲ್ಲಿ IPL ಟೂರ್ನಿ ಆಡಿಸುವಂಥ ಒಂದು ಎಲ್ಲ ಸಾಧ್ಯತೆ ಇದೆ. ಅದು ಕೂಡ ಪ್ರಮುಖವಾಗಿ ಕ್ಯಾಲೆಂಡರ್ನ ಗಮನಿಸಬೇಕಾಗುತ್ತೆ. ಒಂದು ಕಡೆ ಅಂತಾರಾಷ್ಟ್ರೀಯ ಸರಣಿಗಳು ಬರುತ್ತೆ, ಒಂದು ಕಡೆ ಟೆಸ್ಟ್ ಸರಣಿ ಬರುತ್ತೆ. ಹೀಗಾಗಿ ಎಲ್ಲ ಆಟಗಾರರು ಲಭ್ಯ ಇರ್ತಾರ, ಫ್ರಾಂಚೈಸಿಗಳು ಇದಕ್ಕೆ ಒಪ್ಪುತ್ತಾರ. ಯಾಕಂದರೆ 10 ಫ್ರಾಂಚೈಸಿಗಳು ತಮಗೆ ಬೇಕಾದಂಥ ಒಂದು ಆಟಗಾರರನ್ನ ಪಿಕ್ ಮಾಡಿರ್ತವೆ. ಆ ಒಂದು ಆಟಗಾರರು ಮತ್ತೆ IPL ಟೂರ್ನಿ ಪುನರಾರಂಭ ಆದಾಗ ಆ ಒಂದು ಆಟಗಾರರು ಪುನಃ ಆಯ್ಕೆಗೆ ಲಭ್ಯ ಇರ್ತಾರೆ ಅಂತ ಕೂಡ ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಹೀಗಾಗಿ BCCI ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದಷ್ಟು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಇದೀಗ IPL ಟೂರ್ನಿ ಮೊಟಕುಗೊಳಿಸಲಿದ್ದಾರೆ. ಜೊತೆಗೆ ಯಾವುದೇ ಇಂದಿನಿಂದ ಯಾವುದೇ ರೀತಿಯ ಒಂದು ಪಂದ್ಯ ಆಗಲಿ, ಯಾವುದೇ ರೀತಿಯ ಒಂದು IPLನ ಒಂದು ಏನು ಸಂಭ್ರಮ ಏನು ಇಡೀ ಭಾರತ ದೇಶ ಸೇರಿದಂತೆ ಅನೇಕ ರಾಷ್ಟ್ರಗಳು IPL ಟೂರ್ನಿ ನೋಡ್ತಾ ಇದ್ರು, ಅದು ಈಗ ಇವತ್ತಿಂದ ಸ್ಥಗಿತ ಆಗಿದೆ. ಸಚಿನ್, ಮತ್ತೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಯಾಕಂದರೆ ವಿದೇಶಿ ಆಟಗಾರರು ಕೂಡ ಇಲ್ಲಿ ಬಂದಿರೋದ್ರಿಂದ ಸಹಜವಾಗಿ ಇಂತಹ ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ವಿದೇಶದ ಆಟಗಾರರನ್ನ ಕಳಿಸ್ಲಿಕ್ಕೂ ಈಗ ಕಷ್ಟ ಆಗ್ತಾ ಇದೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ವಾಯು ಮಾರ್ಗವು ಬಂದಾಗಿದೆ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ. ಇನ್ನು ವಿದೇಶಿ ಆಟಗಾರರು ಸದ್ಯಕ್ಕೆ ಇಲ್ಲೇ ಉಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಹೇಗೆ ಅಂತ? ಸಚಿನ್, ಒಂದು ಕಡೆ ವಿದೇಶಿ ಆಟಗಾರರನ್ನ ಸೇಫ್ ಆಗಿ ಅವರ ತವರಿಗೆ ಅಂದರೆ ಅವರ ಒಂದು ದೇಶಕ್ಕೆ ಕಳಿಸ್ಕೊಡುವಂಥ ಒಂದು ಸವಾಲು ಇದೀಗ ಭಾರತ ದೇಶಕ್ಕೆ ಮತ್ತು BCCIಗೆ ಇದೆ. ಯಾಕಂತಂದರೆ IPL ಟೂರ್ನಿ ಆಡುವಾಗ ಸಲುವಾಗಿ ಭಾರತ ದೇಶಕ್ಕೆ ಬಂದಿರತಕ್ಕಂಥ ವಿದೇಶಿ ಆಟಗಾರರು ಅದೇ ಒಂದು ರಕ್ಷಣಾತ್ಮಕವಾಗಿ ಅದೇ ಒಂದು ಸೇಫ್ಟಿಯಿಂದ ಅವರ ಒಂದು ದೇಶಕ್ಕೆ ಮರಳಬೇಕಾಗುತ್ತೆ. ಈಗ ಪಾಕಿಸ್ತಾನದ್ದು ಕೂಡ ಅದೇ ಸಿಚುವೇಶನ್ ಆಗಿದೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ T20 ಲೀಗ್ ಏನಿದೆ ಅದು ಕೂಡ ಮೊಟಕು ಆಗಿದೆ. ಅಲ್ಲಿನ ಸ್ಟಾರ್ ಪ್ಲೇಯರ್ಸ್ ಅಂದರೆ ವಿದೇಶಿ ಆಟಗಾರರು ಡೇವಿಡ್ ವಾರ್ನರ್ ಆಗಿರ್ಬೋದು, ಸ್ಟೀವನ್ ಸ್ಮಿತ್ ಆಗಿರ್ಬೋದು, ಒಂದಷ್ಟು
ಪ್ಲೇಯರ್ಸ್ ಕೂಡ ಇದಾಗಲಿ ಫ್ರಾಂಚೈಸಿಗೆ ಮನವಿ ಮಾಡ್ತಿದ್ದಾರೆ, ನಮ್ಮನ್ನು ನಮ್ಮ ದೇಶಕ್ಕೆ ಕಳುಹಿಸಿಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಆದರೆ ಭಾರತ ದೇಶ ಈ ಒಂದು ನಿಟ್ಟಿನಲ್ಲಿ ಏನು ಯುದ್ಧದ ಒಂದು ಗಂಭೀರತೆ ಕಡಿಮೆ ಆದಮೇಲೆ ಆ ವಿದೇಶಿ ಆಟಗಾರರನ್ನ ವಿದೇಶಕ್ಕೆ ಕಳಿಸ್ಕೊಡುತ್ತಾ ಅಥವಾ ಈ ಒಂದು ವಿಚಾರಕ್ಕೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕವಾಗಿ ಮನವಿ ಸಲ್ಲಿಸುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ವಿದೇಶಿ ಆಟಗಾರರು ಯಾರೆಲ್ಲ ಇದ್ದಾರೆ, ಯಾವ ತಂಡದಲ್ಲಿದ್ದಾರೆ, ಅವರು ಸದ್ಯಕ್ಕೆ ಸೇಫ್ ಆಗಿ ಇರುವಂಥ ನಿಟ್ಟಿನಲ್ಲಿ BCCI ಒಂದಷ್ಟು ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಸಚಿನ್, ಧನ್ಯವಾದ ಅಭಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.